ಇನ್ನು ಆಕ್ಟರ್ ವರ್ಸಸ್ ಡಾಕ್ಟರ್ ಇಬ್ಬರು ಜೊತೆ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಈಗ ಕಲ್ಯಾಣ ಆರಂಭವಾಗ್ತಾ ಇದೆ. ಮೈಸೂರಿನಲ್ಲಿ ಅರಮನೆಯ ಥೀಮ್ನಲ್ಲೇ ಅರಮನೆ ಮೈದಾನದಲ್ಲಿನೇ ಅವರು ಮದುವೆಯನ್ನು ಆಗ್ತಾ ಇರೋದು. ಅನೇಕ ಸಿನಿ ಗಣ್ಯರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಹೋಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಕಾರ್ಯಕ್ರಮಗಳು? ನಿನ್ನೆ ಎಲ್ಲ ಅವರ ಮನೆಯಲ್ಲಿ ಹುಟ್ಟೂರಲ್ಲಿ ಅರಿಶಿಣ ಶಾಸ್ತ್ರ ಕೂಡ ಆಯಿತು. ಜೊತೆಗೆ ಇವತ್ತು ಕೂಡ ಕಾರ್ಯಕ್ರಮಗಳು ಕೂಡ ಇತ್ತು. ಏನೇನು ಶಾಸ್ತ್ರಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಮುಗಿಸ್ತಾ ಇದ್ದಾರೆ. ನಾಳೆಯೂ ಕೂಡ ಇರುತ್ತೆ. ಯಾರಿಗೆಲ್ಲ ಆಮಂತ್ರಣ ಇದೆ, ಯಾರೆಲ್ಲ ಹೋಗಿದ್ದಾರೆ, ಹೇಗೆಲ್ಲ ತಯಾರಿ ಇದೆ, ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಕಲ್ಯಾಣ. ನಟ ಡಾಲಿ ಧನ್ಯತಾ ಮದುವೆ ಸಂಭ್ರಮ. ಹುಟ್ಟೂರು ಮೈಸೂರಲ್ಲಿ ಅದ್ಧೂರಿ ಹಳದಿ ಶಾಸ್ತ್ರ. ನಾಳೆ ಸಪ್ತಪತಿ ತುಳಿಯಲಿರುವ ಆಕ್ಟರ್ ಡಾಕ್ಟರ್. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆ ಸಂಭ್ರಮ. ನಟ ಡಾಲಿ ಧನಂಜಯ್ ಧನ್ಯತಾ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ. ನಾಳೆ ಇವರಿಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಅದಕ್ಕೂ ಮುಂಚೆ ಮದುವೆ ಶಾಸ್ತ್ರಗಳು ಅದ್ಧೂರಿಯಾಗಿ ನೆರವೇರಿದೆ. ಡಾಲಿ ಧನಂಜಯ್ ತಮ್ಮ ಹುಟ್ಟೂರು ಕಾಳೇನಹಳ್ಳಿಯಲ್ಲಿ ಕೆಂಡ ಹಾಯುವ ಮೂಲಕ ಮದುವೆ ಸಮಾರಂಭಕ್ಕೆ ಪ್ರಾರಂಭ ಹೇಳಿದ್ದಾರೆ. ನಿನ್ನೆ ಮೈಸೂರಿನ ರಿವರ್ ರಂಚಿ ರೆಸಾರ್ಟ್ನಲ್ಲಿ ಅದ್ಧೂರಿಯಾಗಿ ಹಳದಿ ಶಾಸ್ತ್ರ ನಡೆದಿದೆ. ಹಳದಿ ಶಾಸ್ತ್ರದಲ್ಲಿ ಧನಂಜಯ್ ಕುಟುಂಬದವರು, ಅತ್ಯಾಪ್ತರು, ಧನ್ಯತಾ ಅವರ ಗೆಳತಿಯರು, ಕುಟುಂಬಸ್ಥರು ಭಾಗಿಯಾದರು. ನಮ್ಮದು ಹುಟ್ಟೂರಲ್ಲೇ ಮದುವೆ ಮಾಡಬೇಕು ಅಂತ ಇತ್ತು. ಬಟ್ ಡಾಲಿಯ ಧನಂಜಯನ ಕನಸು ಮೈಸೂರಲ್ಲೇ ಮಾಡಬೇಕು. ಮೈಸೂರು ನನಗೆ ಜೀವನ ಕೊಟ್ಟಂಥ ಸ್ಥಳ. ನಾನು ಓದಿದ್ದು ಅಲ್ಲೇ ಪೂರ್ತಿ ಎಲ್ಲ, ಹಂಗಾಗಿ ಮೈಸೂರಲ್ಲೇ ಮಾಡಬೇಕು ಅಂತ ಇಷ್ಟಪಟ್ಟು ಮೈಸೂರಲ್ಲೇ ಮಾಡ್ತಾ ಇದ್ವಿ. ಇವನ್ನೇ ಡಾಕ್ಟರ್ ಮಾಡಬೇಕಾಗಿತ್ತು, ಡಾಕ್ಟರ್ ಆಗಲಿಲ್ಲ. ಡಾಕ್ಟ್ರನ್ನ ತಂದು ನಮ್ಮನಿಗೆ ತುಂಬಿಸ್ಕೊಂಡ ಹೆಸರಿಗೆ ತಕ್ಕನಾಗಿ ಡಾಕ್ಟರ್ ಆಗಿದ್ದಾರೆ. ಊರಿನಲ್ಲಿ ನಮ್ಮ ಸುತ್ತಮುತ್ತ ಇಡೀ ನಮ್ಮ ತಾಲೂಕಲ್ಲೇ ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ನಮಗೆ ಅಭಿಮಾನಿಗಳು ಮತ್ತು ಎಲ್ಲರ ಆಶೀರ್ವಾದ ಮುಖ್ಯ. ಹಿಂಗೆ ಮಾಡಿ ಎಲ್ಲರೂ ಅತಿಥಿ ಗಣ್ಯರನ್ನ ಎಲ್ಲರನ್ನ ಆಹ್ವಾನ ಮಾಡಿದ್ವಿ. ರಾಜಕೀಯದವರು ಪ್ರತಿಯೊಬ್ಬರು ಅಭಿಮಾನಿಗಳು, ಮೇಲಾಗಿ ಅಭಿಮಾನಿಗಳು ಮುಖ್ಯ. ನಮಗೆ ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಆಹ್ವಾನ ಮಾಡಿದ್ವಿ. ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಜೋಡಿ ಹಳದಿ ಶಾಸ್ತ್ರದ ಸಂದರ್ಭದಲ್ಲಿ ಮಿಂದೆದಿದ್ದಾರೆ. ಹಳದಿ ಶಾಸ್ತ್ರ ಸಮಾರಂಭಕ್ಕೆ ಹಿರಿಯ ನಟ, ಮಾಜಿ ಸಚಿವ ಬಿಸಿ ಪಾಟೀಲ್ ಮತ್ತು ಕುಟುಂಬದವರು, ನಟಿ ಸಪ್ತಮಿ ಗೌಡ ಆಗಮಿಸಿ ಶುಭ ಕೋರಿದ್ದಾರೆ. ಜರ್ಮನಿಯ ರಂಗ ನಿರ್ದೇಶಕ ಕ್ರಿಸ್ಟಿಯನ್ ಭಾಗವಹಿಸಿದ್ದು ಕೂಡ ವಿಶೇಷವಾಗಿತ್ತು. ಇವತ್ತು ಬೆಳಗ್ಗೆ ಹಲವು ಶಾಸ್ತ್ರಗಳು ನೆರವೇರಿದೆ. ಚೆನ್ನಾಗಾಗಲಿ ಅಂತೇಳಿ ಆಸೆ ಪಡ್ತಾ ಇದ್ದೀವಿ. ತುಂಬ ಜನ ಬರೋ ನಿರೀಕ್ಷಣೆ ಇರೋದ್ರಿಂದ ಎಷ್ಟೇ ಜನ ಬಂದರೂ ಮ್ಯಾನೇಜ್ ಮಾಡೋವಂಥ ಕಾನ್ಫಿಡೆನ್ಸ್ ಬಂದಿದೆ. ಮದುವೆ ಆಗೋದಕ್ಕೆ ಒಪ್ಕೊಂಡ ಮೇಲೆ ಈಗ ಸಂಪ್ರದಾಯಿಕವಾಗಿ ಏನೇನು ಮಾಡಬೇಕು ಎಲ್ಲದಕ್ಕೂ ಕೋಆಪರೇಟ್ ಮಾಡ್ತಾ ಇದ್ದಾನೆ. ಧನ್ಯತಾ ಅವ್ರು ಸಿಕ್ಕಿದ್ದಾರೆ. ಆ ಖುಷಿ ಇದೆ. ಹಂಗಾಗಿ ಎಲ್ಲದಕ್ಕೂ ಸಂಪ್ರದಾಯವಾಗಿ ಮಾಡೋದಕ್ಕೆ ಕೋಆಪರೇಟ್ ಮಾಡಿದ್ದಾನೆ. ಯಾರು ಫ್ಯಾಮಿಲಿಲಿ ಒಬ್ರು ಡಾಕ್ಟರ್ ಆಗಬೇಕು ಅಂತೇಳಿ ಇದು ಮಾಡಿದ್ರು. ಸೊ ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದಿಂದ ಅವನ್ನ ಮಾಡಬೇಕು ಅಂತ ಭಾಳ ಆಸೆ ಪಟ್ಟಿದ್ರು. ಓಕೆ, ಮಕ್ಕಳಾಗಲಿಲ್ಲ, ಮೊಮ್ಮಕ್ಕಳಾರು ಯಾರು ಆಗಲಿ ಅಂತೇಳಿ ಆಸೆ ಪಟ್ಟಿದ್ರು. ಅದನ್ನ ಮೋಸ್ಟ್ಲಿ ಈಗ ಧನ್ಯತೆ ಅವರು ನೆರವೇರಿಸ್ತಾ ಇದ್ದಾರೆ. ಆಸ್ ಎ ಸೊಸೆಯಾಗಿ ಮನೆಗೆ ಫ್ಯಾಮಿಲಿಗೆ ಒಬ್ರು ಡಾಕ್ಟರ್ ಸಿಕ್ಕಿದ್ದಾರೆ. ತುಂಬಾ ಖುಷಿ ಇದೆ. ಮೈಸೂರು ವಸ್ತು ಸಂಗ್ರಹಾಲಯ ಮೈದಾನದಲ್ಲಿಂದು ಡಾಲಿ ಧನಂಜಯ್ ಮತ್ತು ಧನ್ಯತಾ ಅದ್ದೂರಿ ಆರತಕ್ಷತೆ ನಡೆಯಲಿದೆ. ಸ್ಯಾಂಡಲ್ವುಡ್ ತಾರಾ ಬಳಗ, ರಾಜಕೀಯ ಗಣ್ಯರು ಅದ್ದೂರಿ ರಿಸೆಪ್ಷನ್ ಅಲ್ಲಿ ಭಾಗಿಯಾಗಲಿದ್ದಾರೆ. ಚಾಮುಂಡಿ ಬೆಟ್ಟದ ಚಾಮುಂಡಿ ದೇವಿಯ ದೇವಾಲಯದ ರೂಪದಲ್ಲಿ ಜೋಡಿ ಕಲ್ಯಾಣ ಮಂಟಪವನ್ನ ರೋಮನ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಕಂಬಗಳು, ಶಿಲೆ, ಗೋಪುರದ ಒಳಗಿನ ವೈಭವ ಎಲ್ಲವೂ ವಿಭಿನ್ನವಾಗಿದೆ. ಬಗೆ ಬಗೆಯ ಹೂಗುಚ್ಚುಗಳಿಂದ ಸಿಂಗರಿಸಲಾಗಿದೆ. ಹಳೆ ಮೈಸೂರು ಮತ್ತು ಹೊಯ್ಸಳ ಶೈಲಿಯಲ್ಲಿ ಮದುವೆ ಮಂಟಪ ಇದೆ.
ನಾಳೆ ಬೆಳಗ್ಗೆ ಧಾರೆ ಮುಹೂರ್ತ ನಡೆಯಲಿದೆ. ಆರತಕ್ಷತೆ ಸ್ಯಾಂಡಲ್ವುಡ್ನ ತಾರೆಯರು, ರಾಜಕೀಯ ರಂಗದ ಗಣ್ಯರು ಹಾಗೂ ಅಭಿಮಾನಿಗಳಿಂದ ತುಂಬಲಿದೆ. ಒಟ್ನಲ್ಲಿ ಹೊಸ ಬಾಣಿಗೆ ಡಾಲಿ ಧನಂಜಯ್ ಎಂಟ್ರಿ ಆಗ್ತಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಹೀರೋ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.